ತಮಿಳುನಾಡಿನಲ್ಲಿ ರಾಜಕೀಯ ಬೆಳವಣಿಗೆ ಕೊನೆಯಾಗುವ ಲಕ್ಷಣ ಕಾಣ್ತಾ ಇಲ್ಲ. ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ರನ್ನ ವಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮಾವಳನ್ ಭೇಟಿಯಾಗಿದ್ದಾರೆ. ಎಂಕೆ ಸ್ಟಾಲಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ತಿರುಮಾವಳನ್. ಸ್ಟಾಲಿನ್ ನಿವಾಸದಲ್ಲಿ ವಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮಾವಳನ್ ಮಾತುಕತೆಯನ್ನ ನಡೆಸಿದ್ದಾರೆ. ಇದುವರೆಗೂ ವಿಜಯ್ ಪಕ್ಷಕ್ಕೆ ಬೆಂಬಲವನ್ನ ನೀಡಿಲ್ಲ ವಿಸಿಕೆ. ಹೀಗಾಗಿ ತಿರುಮಾವಳನ್ ಹಾಗೆ ಸ್ಟಾಲಿನ್ ಅವರ ಮಾತುಕತೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಿನ್ನೆಯೂ ಕೂಡ ಸ್ಟಾಲಿನ್ರನ್ನ ಭೇಟಿಯಾಗಿದ್ರು ತಿರುಮಾವಳನ್. ಟಿವಿಕೆಗೆ ಬೆಂಬಲ ನೀಡುವ ಸಂಬಂಧ ಚರ್ಚೆಯನ್ನ ನಡೆಸಿದ್ರು. ನಿನ್ನೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಅತಿದೊಡ್ಡ ಪಕ್ಷವಾಗಿರುವಂತಹ ಟಿವಿಕೆ ಪಕ್ಷಕ್ಕೆ ಪದಗ್ರಹಣಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಎಡಪಕ್ಷಗಳ ತೀರ್ಮಾನದ ಬಳಿಕ ನಮ್ಮ ತೀರ್ಮಾನವನ್ನು ನಾವು ಘೋಷಣೆ ಮಾಡ್ತೀವಿ ಅಂದ್ರು. ಆದ್ರೆ ಇದುವರೆಗೂ ಘೋಷಣೆ ಮಾಡಿಲ್ಲ, ಸೈಲೆಂಟ್ ಆಗಿದ್ದಾರೆ. ಇದರ ಮಧ್ಯೆ ಸ್ಟಾಲಿನ್ರನ್ನ ಹೋಗಿ ಭೇಟಿಯಾಗಿದ್ದಾರೆ. ಸ್ಟಾಲಿನ್ರನ್ನ ತಿರುಮಾವಳನ್ ಅವರು ಭೇಟಿಯಾಗಿರುವುದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಬೆಳವಣಿಗೆಯನ್ನ ನೋಡುವಂತಹ ಟೈಮ್ನಲ್ಲಿ ನಟ ವಿಜಯ್ ಅವರು ಸಿನಿಮಾದಲ್ಲಿ ರಾಜಕೀಯ ವಿಷಯಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರಬಹುದು, ಹೀರೋಯಿಸಂನ ತೋರಿಸಿರಬಹುದು. ಆದ್ರೆ ಅಸಲಿ ರಾಜಕಾರಣ ಅಂದ್ರೆ ಏನು ಅನ್ನೋದ್ರನ್ನ ಈ ಎಲ್ಲ ಪಕ್ಷಗಳು ಸೇರ್ಕೊಂಡು ನಟ ವಿಜಯ್ ಅವರಿಗೆ ತೋರಿಸ್ತಿದ್ದಾರೇನೋ ಅನ್ನೋ ರೀತಿ ಭಾಸವಾಗ್ತಾ ಇದೆ. ರಾಜಕೀಯದ ರುಚಿಯನ್ನ ಪದಗ್ರಹಣಕ್ಕೂ ಮೊದಲೇ ನಟ ವಿಜಯ್ ಅವರು ಸವಿಯುವಂತೆ ಮಾಡ್ತಿದ್ದಾರೆ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳ ನಾಯಕರು. ಈ ಎಲ್ಲ ಬೆಳವಣಿಗೆಗಳು ಕೂಡ ನಟ ವಿಜಯ್ ಅವರ ಸರ್ಕಾರ ರಚನೆಗೆ ತೊಡಕಾಗಿ ನಿಂತ್ಕೊಂಡಿದ್ದಾವೆ. ಸಂಜೆ ಎಲ್ಲವೂ ಬಗೆಹರಿತು, ಇನ್ನೇನು ಮುಖ್ಯಮಂತ್ರಿ ಆಗೋದಷ್ಟೇ ಬಾಕಿ, ಇತಿಹಾಸವನ್ನ ಬರೀತಾರೆ ಅಂತ ಅನ್ಕೊಂಡ್ರೆ ಈಗ ರಾತ್ರಿ ಆಗ್ತಾ ಇದ್ದ ಹಾಗೆ ಮತ್ತೆ ಬೆಳವಣಿಗೆಗಳು ಚುರುಕನ್ನ ಪಡ್ಕೊಂಡಿದ್ದಾವೆ. ಒಂದು ಕ್ಲೈಮ್ಯಾಕ್ಸ್ಗೆ ಬರುವಂತಹ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಹೀಗಾಗಿ ನಾಳೆ ನಟ ವಿಜಯ್ ಅವರ ಪದಗ್ರಹಣ ಸಮಾರಂಭ 11 ಗಂಟೆಗೆ ನಡೆಯುತ್ತೆ ಅಂತ ಏನ್ ಹೇಳಲಾಗಿತ್ತು, ಅದು ನಡೆಯೋದು ಬಹುತೇಕ ಅನುಮಾನ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.